ಸಿಕ್ಸ್ ಚಿಕನ್ ಬಿರಿಯಾನಿ ಐತಿ, ಆಮೇಲೆ ಲಾಲಿಪಾಪ್, ಚಿಕನ್ ಲಾಲಿಪಾಪ್, ಇದು ಸಾಸು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. 2025 ಅಂತೂ ಮುಗಿಸೇ ಬಿಟ್ಟು ಇವತ್ತು 12 ಗಂಟೆಗೆ ಮುಗಿತೈತಿ. ಅಂದರೆ ಇದು ಬೆಳಗ್ಗೆ ವಿಡಿಯೋ ಪೋಸ್ಟ್ ಆಗೋದ್ರಿಂದ ನಿನ್ನೆ ರಾತ್ರಿನೇ ವಿಡಿಯೋ ಮಾಡಿದ್ದಿದ್ದು, ಹಾಗಾಗಿ ಇವತ್ತು ರಾತ್ರಿ ಇದು ಹೊಸ ವರ್ಷ ಬರ್ತೈತಿ. 12 ಗಂಟೆಗೆ ಹಳೆ ವರ್ಷ ಮುಗಿತೈತಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನಮ್ಮ ವಿಡಿಯೋ ನೋಡೋರಿಗೆ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ, ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಳೆಯದನ್ನೆಲ್ಲ ಮರೀರಿ, ಹಿಂದೇನಾಗಿದ್ದು ಬಿಟ್ಟಿದ್ದೆ ಎಲ್ಲ ಬಿಟ್ಬಿಡ್ರಿ, ಹೊಸದನ್ನು ಮಾತ್ರ ತೊಗೊಳ್ರಿ. ಹೊಸ ವರ್ಷ ಅಂದ್ರೆ ಏನು, ನಾವು ಹಿಂದೆ ಏನು ತಪ್ಪು ಮಾಡೀವಿ, ಏನು ಬಿಟ್ಟಿವಿ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಅದನ್ನು ತಿದ್ದುಪಡಿ ಮಾಡಿಕೊಂಡು ನಮ್ಮ ಜೀವನದ ಶೈಲಿನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಹಿಂದೆ ಏನು ಮಾಡೀವಿ ಏನಿಲ್ಲ ಆ ಥರ ಮಾಡಿದರೆ ಜೀವನ ಹೆಂಗಿರ್ತಿತ್ತು ಅನ್ನೋದು ಅದನ್ನು ಮರಿಬೇಕಷ್ಟೆ. ಜೀವನ ಹೊಸ ವರ್ಷ ಅನ್ನೋದು ಏನೂ ಚೇಂಜ್ ಆಗೋಲ್ಲ, ಜೀವನ ಚೇಂಜ್ ಆಗೋದಿಲ್ಲ, ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಕರೆಕ್ಟ್, ಕ್ಯಾಲೆಂಡರ್ ಮಾತ್ರನೇ ಚೇಂಜ್ ಆಗೋದು. ಆದ್ರೆ ನಾವು ಏನು ಹೊಸ ವರ್ಷ ಬಂದೈತೆ ಅಂತೇಳಿ ಅವತ್ತೊಂದು ದಿನ ಮಜಾ ಮಾಡಿ ತಿಂದು ಉಂಡು ಕುಡಿದು ಹಾಳು ಮಾಡಿ ಒಂದಿಟ್ಟು ರೊಕ್ಕ ಖರ್ಚು ಮಾಡಿ ಮುಟ್ಬಿಟ್ರೆ ಅದು ಹೊಸ ವರ್ಷ ಅಲ್ಲ. ನಾವು ತಿಳ್ಕೊಬೇಕು, ನಾವು ಬದಲಾವಣೆ ಮಾಡ್ಕೋಬೇಕು ಜೀವನದಾಗ. ಹೊಸ ವರ್ಷ ಬಂದೈತಿ, ಇಷ್ಟು ದಿನ ಮಾಡಿದ ತಪ್ಪುಗಳು ನಾವು ಇನ್ಮೇಲೆ ಮಾಡಬಾರ್ದು ಅಂತ ತಿಳ್ಕೊಂಡು ಮುಂದೆ ನಾವು ಹೆಂಗಿರ್ಬೇಕು ಅನ್ನೋದು ತಿಳ್ಕೊಂಡು, ನಮಗೆ ಯಾರು ಧೋಕ ಮಾಡಿದಾರೆ, ಯಾರು ಒಳ್ಳೇದು ಮಾಡಿದಾರೆ, ಧೋಕ ಮಾರೋನು ಬಿಡಬೇಕು, ಧೋಕ ಮಾಡಿದವ್ರನ್ನ ಬಿಡಬೇಕು, ಒಳ್ಳೇದು ಮಾಡಿದವ್ರ ಸ್ನೇಹ ಮಾಡಬೇಕು. ಹಂಗೆ ಹಿಂದಾಗಿದ್ದನ್ನೆಲ್ಲ ಮರೆತು ಹೊಸ ಜೀವನ ಅಂದರೆ ಹೊಸದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಹೊಸ ವರ್ಷ. ಅದಕ್ಕಾಗಿ ಎಲ್ಲರ ಜೀವನದಾಗೂ ಹೊಸ ವರ್ಷ, ಹೊಸ ಜೀವನ ಬರಲಿ, ಅವ್ರ ಆಸೆ ಕನಸುಗಳು ಈಡೇರಲಿ. ನಮ್ಮ ಆಸೆಗಳು ಭಾಳ ಅದಾವ, ಆ ದೇವ್ರು ಯಾವಾಗ ಈಡೇರಿಸ್ತಾನೆ ನೋಡೋಣ, ಅಲ್ಲಿವರೆಗೂ ಕಾಯ್ಬೇಕಷ್ಟೆ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ನಮ್ದೇನು ಸ್ಪೆಷಲ್ ಇಲ್ಲರಿ, ಯಾಕಂದ್ರೆ ನಾವು ಊರಾಗಿದ್ರನ ಸ್ವಲ್ಪ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಊರಾಗಿದ್ರೂ ಏನು ಮಾಡೋಂಗಿಲ್ಲ, ಮಾಡಿದರೂ ಅದ ತಿನ್ನೋದು ಉಣ್ಣೋದು ಇಷ್ಟ ಅಲ್ಲ. ಹೊಸ ವರ್ಷ ಅಂದ್ರೆ ಮತ್ತೇನು ಮಾಡ್ತೀವಿ ಹೇಳ್ರಿ. ಊರು ಬಿಟ್ಟು ಬಂದವರಂತೂ ಯಾವುದೂ ಹೊಸ ವರ್ಷ ಮಾಡೋಂಗಿಲ್ಲ, ಯಾಕಂದ್ರೆ ಅವ್ರ ಕೆಲಸ ಅವತ್ತು ಚಂತನ ದುಡಿದು ಬಂದು ಸಾಕಾಗಿರ್ತೈತಿ. ಇನ್ನು ಹೊಸ ವರ್ಷ ಎಲ್ಲಿ ಮಾಡೋಕೆ ಹೋಗ್ತಾರೆ. ಸೇಮ್ ದಿನ ಹೆಂಗಿರ್ತಾರೆ ಅದೇ ರೀತಿ ಕೆಲಸ ಮುಗಿಸ್ಕೊಂಡು ಬರೋದು, ಊಟ ಮಾಡೋದು, ಹಚ್ಕೊಳ್ಳೋದು, ಅದ ನಮ್ಮ ಹೊಸ ವರ್ಷ ಆಗಿಬಿಡ್ತೈತಿ. ಹೋದ ವರ್ಷ ಹೊಸ ವರ್ಷ ಒಳಗೆ ನಾನು ಊರಾಗಿರಲಿಲ್ಲ, ಮನೆಯೊಳಗೂ ಇರಲಿಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ, ಅಲ್ಲೇ ಹೊಸ ವರ್ಷ ಮುಗಿದೋಯ್ತು. ಈ ವರ್ಷ ಮನ್ಯಾಗದೀನಿ, ಮನ್ಯಾಗಿದ್ರೂ ಏನೋ ಹೊಸ ವರ್ಷ ಆಚರಿಸತ್ತಿಲ್ಲ. ಹೊಸ ವರ್ಷ ಅನ್ನೋಕೆ ನಮ್ಗೇನು ರೀ, ಯಾವಾಗಿದ್ರೂ ದಿನ ನಾವು ಜೀವನ ಶೈಲಿ ಹೆಂಗೆ ಮಾಡ್ಕೋತೀವಿ ಅದು ನಮಗೆ ಹೊಸ ವರ್ಷ. ಜೀವನ ನಮ್ಮ ಹೆಂಗೆ ಮಾಡ್ಕೋತೀವಿ ಅದು ನಮಗೆ ಹೊಸ ವರ್ಷ. ಇವತ್ತಾಯ್ತು, ನಾಳೆ ಆಯಿತು, ಮತ್ತು ಈಗ ನಾವು ದೀಪಾವಳಿ ಮಾಡ್ತೀವಿ, ಗಣಪತಿ ಹಬ್ಬ ಮಾಡ್ತೀವಿ, ಅವತ್ತು ನಮ್ಗೆ ಹೊಸ ವರ್ಷ ಬಂದಂಗೆ. ಅದಕ್ಕೆ ನಮ್ಗೆ ಹೊಸ ವರ್ಷ ಯಾವಾಗಲೂ ಜೀವನದಾಗ ಹೊಸ ವರ್ಷನೇ ಇರಲಿ. ಮತ್ತು ಡೇಟ್ ಮಾತ್ರ ಚೇಂಜ್ ಆಗುತ್ತೆ, ಯಾವುದೂ ಏನೂ ಚೇಂಜ್ ಆಗಂಗಿಲ್ಲ, ನಾವು ಚೇಂಜ್ ಮಾಡ್ಕೋಬೇಕಷ್ಟೆ. ಓಕೆ, ಆದ್ರೂ ಮನಸ್ಸಿಗೆ ಖುಷಿ ಅನ್ನೋದು ಒಂದು ಇರ್ತೈತಲ್ರಿ, ಹೊಸ ವರ್ಷಕ್ಕಿಂತ ಅದು ಮಾಡಬೇಕು, ಇದನ್ನು ಮಾಡ್ಬೇಕು ಅನ್ನೋದು. ಅದಕ್ಕೆ ನಮ್ಮ ಶ್ರೀದೇವಿ ಒಂದು ಸ್ವಲ್ಪ ಏನೋ ಸಿಂಪಲ್ಲಾಗಿ ಏನೋ ಪಾರ್ಟಿ ಗೀಟಿ ಏನೋ ಅಂತಾರೆ. ಈ ಕಡೆ ಬೆಳಗಾವಿ ಸೈಡ್ ಒಂದು ಸ್ವಲ್ಪ ಏನೋ ಒಂದು ಸಲ ಆಚರಿಸ್ತಾರೆ, ಅದೇನೋ 12 ಗಂಟೆಗೇನೋ. ಈಗ ನಮ್ಮೂರ ಬಿಜಾಪುರ ಸೈಡ್ ಕಾಮನ್ ಅಂದ್ರೆ ಹೋಳಿ ಹುಣ್ಣಿಮೆಗೆ ಕಾಮನನ್ನು ಸುಡ್ತಾರಲ್ಲ, ಆ ಥರ ಇಲ್ಲಿ ಅದೇನೋ ಓಲ್ಡ್ ಮ್ಯಾನ್ ಅಂತೇಳಿ ಆ ಬಟ್ಟೆ ಹಾಕಿ ಅದನ್ನೇನೋ ಸುಡ್ತಾರೆ. ಅದು 12 ಗಂಟೆಗೆ ಸುಡ್ತಾರೆ ಇಲ್ಲಿ. ಟೈಮ್ ಸಿಕ್ತಂದ್ರೆ ನಿಮ್ಮ ಮುಂದೆ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ, ಈ ವಿಡಿಯೋ ಮಾಡಿ ಈ ವಿಡಿಯೋದಾಗ. ನೆಕ್ಸ್ಟ್ ಟೈಮ್ ಸಿಗಲಿಲ್ಲ, ಪಾಚ್ಕೊಂಡಿದ್ದೆ ಅಂದ್ರೆ ಮುಗೀತು, ವಿಡಿಯೋದಾಗ ಬರೋಂಗಿಲ್ಲ. ಅದು ಎಚ್ಚರ ಇದ್ದಪ್ಪ ಅಂದ್ರೆ 12 ಗಂಟೆಗೆ ಅದು ಓಲ್ಡ್ ಮ್ಯಾನ್ ಹೆಂಗೆ ಮಾಡಿರ್ತಾರೆ ಅಂತ ತೋರಿಸಿ ನಿಮ್ಗೆ ವಿಡಿಯೋ ಮಾಡಿ ಹೆಂಗಿರ್ತೈತೆ ಅಂತ ಹೇಳ್ತೀನಿ. ಕರೆ ಮಕ್ಕೊಂಡಿದ್ದೆ ಅಂದ್ರೆ ಎಲ್ಲ ಆಗಂಗಿಲ್ಲ. ಅದಕ್ಕೆ ಹೊಸ ವರ್ಷಕ್ಕೆ ನಮಗೊಂದು ಸಮಾಧಾನಕ್ಕೋಸ್ಕರ ಹೊಸ ವರ್ಷ ಮಾಡೋದು ನೋಡ್ರಿ. ಹೊಸ ವರ್ಷ ನಮ್ದು ಸಿಂಪಲ್ಲಾಗಿ ಸಿಂಪಲ್ ಪಾರ್ಟಿ, ಅದು ಸಿಂಪಲ್ಲಾಗಿ ಅಷ್ಟೇ.
ಇನ್ನು ರಾತ್ರಿ ಊಟ ಬೇರೆ ಐತಿ. ಊಟನೂ ಏನಪ್ಪ ಹೊರಗೆ ಹೋಗೋಕ್ಕೂ ಬೇಸರ, ಹೊರಗೆ ಹೋಗಿ ಊಟ ಮಾಡಿ ಬರೋಕ್ಕೂ ಬೇಸರ. ಈಗೆಲ್ಲ ಸಿಟಿ ಒಳಗಂತೂ ಎಲ್ಲ ಫುಲ್ ಏನಂದ್ರೆ ಅಪ್ಡೇಟ್ ಆಗಿಬಿಟ್ಟಿದ್ದಾವಲ್ಲ, ಜನ್ರೇಷನ್ ಭಾಳ ಮುಂದೋಗಿಬಿಟ್ಟೈತೆ. ಹಂಗಂತೇಳಿ ಈಗೇನು ಮನ್ಯಾಗ ಕೂತ ಏನು ಮಾಡಿದ್ರು ಎಲ್ಲನೂ ಮನೆಗೆ ಬರ್ತೈತಿ. ಅದಕ್ಕಾಗಿ ಸಿಂಪಲ್ಲಾಗಿ ಇಲ್ಲೊಂದಿಷ್ಟು ಆರ್ಡ್ರ್ ಮಾಡೀನಿ. ಹೊಸ ವರ್ಷಕ್ಕೆ ಊಟ ಮಾಡಬೇಕು. ಇಷ್ಟು 2 ಬ್ಯಾಗ್ ಅದಾವೆ, ಅದರೊಳಗೆ ಏನದಾವು ನೋಡೋಣ. ಆಮೇಲೆ ಊಟ ಮಾಡೋಣ. ಊಟ ಮಾಡುವಾಗ ತೋರಿಸ್ತೀನಿ. ಶ್ರೀದೇವಿ ಇನ್ನೂ ಹೊರಗೆ ಹೋಗ್ಯಾಳ. ಅವ್ರದ್ದೇನೋ ಸಿಂಪಲ್ ಪಾರ್ಟಿ ಐತಿ, ಅಲ್ಲಿ ಹೋಗಿದ್ದಾಳೆ. ಆಕೆ ಬಂದಮೇಲೆ ಊಟ ಮಾಡಿ ಬಾಚ್ಕೊಂಬಿಡೋದು. ಅದೇನೋ ಓಲ್ಡ್ ಮ್ಯಾನ್ ಸುಡ್ತಾರೆ 12 ಗಂಟೆಗೆ, ಅಲ್ಲಿ ಹೋಗಬೇಕು. ನೋಡೋಣ, ಟೈಮ್ ಸಿಕ್ಕರೆ ಹೋಗೋದು, ಇಲ್ಲ ಭಾಳ ನಿದ್ದೆ ಬಂದಿತ್ತಂದ್ರೆ ಮಲ್ಕೊಂಬಿಡೋದು. ನಾನಂತೂ ಹೋಗಲ್ಲ, ನೋಡ್ತೇನೆ ಏನಾಗ್ತದೆ. ಟೈಮ್ ಸಿಕ್ಕರೆ ಹೋಗಬೇಕು. ಲೆಟ್ಸ್ ಊಟ ಮಾಡೋಣ ಬರ್ರಿ ಊಟ ಮಾಡೋಣ. ಏನೇನೈತಿ ಸ್ಪೆಷಲ್ ನೋಡೋಣ ಬರ್ರಿ. ಆಕೆ ಶ್ರೀದೇವಿ ಬರೋದು ಲೇಟ್ ಆಗತ್ತೆ ಅನ್ಸುತ್ತೆ. ನಾವು ಊಟ ಮಾಡಿಬಿಡೋಣ, ಯಾಕಂದ್ರೆ ನಮ್ಗೆ ಹೊಟ್ಟೆ ಹಸ್ತೈತಿ. ಓಕೆ ಎಲ್ಲ ಸಿದ್ಧತೆ ರೆಡಿ ಆಗೈತಿ. ನೋಡ್ರಿ ಏನೇನೈತಿ. ಇಲ್ಲಿ ಚಿಕನ್ ಬಿರಿಯಾನಿ ಐತಿ, ಆಮೇಲೆ ಲಾಲಿಪಾಪ್, ಚಿಕನ್ ಲಾಲಿಪಾಪ್, ಇದು ಸಾಸು, ಇವೇನೋ ಅದಾವು, ಇವೇನೋ ಗೊತ್ತಿಲ್ಲ. ಟೇಸ್ಟ್ ಐತಿ. ನಾವಂತೂ ಊಟ ಮಾಡಿಬಿಡೋಣ. ಇದಕ್ಕೆ ಶ್ರೀದೇವಿಗೆ ತಿಂದ್ರೆ ತಿನ್ನಲಿ, ಬಿಟ್ರೆ ಬಿಡಲಿ. ಆಮೇಲೆ ನಾವು ಬ್ಯಾಟಿಂಗ್ ಇದು ಬೇರೆ ಕಡೆ ತರಿಸಿದ್ದು. ಯಾವಾಗಲೂ ಮಾಸ್ಟರ್ ಚಿಪ್ಸು ಇಲ್ಲ ನಿಯಾಸ್ ತರಿಸ್ತಿದ್ದೀವಿ. ಈ ಸರಿ ಬೇರೆ ಕಡೆ ತರಿಸೀನಿ, ಯಾವುದೋ GMC ಅಂತ. ನೋಡೋಣ, ಟೇಸ್ಟ್ ನೋಡೋಣ ಹೆಂಗೈತಿ. ಫಸ್ಟ್ ಕ್ಲಾಸ್, ಭಾರಿ ಐತಿ, ಸೂಪರ್ ಐತಿ. ಇದು ಟೇಸ್ಟ್ ಸೇಮ್ ಐತಿ, ಮಾಸ್ಟರ್ ಚಿಪ್ಸ್ ಥರ. ಸ್ವಲ್ಪ ಲಾಲಿಪಾಪ್ ಆರಿದಾವ, ಬಿಸಿ ತಿನ್ನಬೇಕು, ಭಾರಿ ಟೇಸ್ಟ್ ಇರ್ತಾವೆ. ಸ್ವಲ್ಪ ಆರಿದಾವ, ಏನು ಮಾಡೋಕ್ಕೆ ಬರಲ್ಲ. ಆಕೆ ಬರ್ತಾಳಂತ ವೆಯ್ಟ್ ಮಾಡೀನಿ, ಬರಲಾಗಳ, ಅದಕ್ಕೆ ನಾನು ಹೊಡ್ಯಾತೀನಿ. ಓಕೆ, ನೆಕ್ಸ್ಟ್ ಊಟ ಮಾಡಿ ಆಕೆ ಬಂದಿಂದ ಮತ್ತೆ ಸಿಗ್ತೀನಿ. ಓಲ್ಡ್ ಮ್ಯಾನ್ ಸುಡೋದು ನೋಡ್ಬೇಕಲ್ಲ, ನೋಡೋಣ. ಟೈಮ್ ಸಿಕ್ಕರೆ ಅದನ್ನೊಂದು ನೋಡಬೇಕು. ಮತ್ತು ನೆಕ್ಸ್ಟ್ ಊಟ ಮಾಡಿ ಸಿಗ್ತೀನಿ. ಬಾಯ್. ಈಗ ಬಂದು ನೋಡ್ರಿ, ಗೊತ್ತಾನ ಪಾರ್ಟಿ ಮುಗಿಸಿ, ನ್ಯೂ ಇಯರ್ ಪಾರ್ಟಿ ಮುಗಿಸಿ ಈಗ ಬಂದ ತಕ್ಷಣ ತಿನ್ನತ್ತಾಳ. ಬಂತು, ಊಟ ಆಯ್ತು. ಈಗ ಆಕಿನೂ ಮಾಡ್ತಾಳೆ. ಓಕೆ, ಎಲ್ಲರೂ ಊಟ ಮಾಡೋಣ ಬರ್ರಿ. ಊಟ ಮಾಡತ್ತೀವಿ. ನೆಕ್ಸ್ಟ್ ಓಕೆ, ಊಟ ಆಯ್ತು. ಫುಲ್ ಮುಕ್ಕೊಂಡಾಳೆ ಹೆಂಗೆ ನೋಡಿ, ಊಟ ಮಾಡಿ. ಊಟ ಮಾಡಿದ ತಕ್ಷಣ 10 ನಿಮಿಷ ವಾಕಿಂಗ್ ಮಾಡಬೇಕು, ಗೊತ್ತೈತಿ ನಿಂಗೆ? ಅದು ಕಾಲು ನುಸಿದ್ರು 10 ನಿಮಿಷ ಹೊರಗೆ ತಿರ್ಗಾಡಿ ಬಂದು ಮಲ್ಕೋಬೇಕು, ಅದು ಗೊತ್ತೈತಿ. ಏನಾರ ಮಾಡ್ಕೊತಾವ, ಮಲ್ಕೋರ ಏನಾರ ಮಾಡಿ. ನಾವಂತೂ ಒಂದು 10 ನಿಮಿಷ ವಾಕಿಂಗ್ ಮಾಡಿ ಬರ್ತೀವಿ. ಈಗ ಡಿಂಗ್ ಒಂದು 10 ನಿಮಿಷ ಅಡ್ಡಾಡ್ಕೊಂತ ಬಂದು ಟೈಮ್ ಎಷ್ಟಾಗೈತಿ ನೋಡ್ರಿ. ಕರೆಕ್ಟ್ 11 ಗಂಟೆ ಆಗಕ್ಕೆ ಬಂದೈತಿ. 11 ಗಂಟೆ ಆಗಕ್ಕೆ ಬಂದೈತಿ. ಫುಲ್ ಚಳಿ. ಫುಲ್ ಚಳಿ ಐತಿ ಹೊರಗೆ. ಆದರೂ ಒಂದು 10 ನಿಮಿಷ ಓಡಾಡಬೇಕು, ತಿರುಗಾಡಬೇಕು. ಬಂದು ನೋಡಿ, ತಿಂದಿಯಲ್ಲ, ಇನ್ನೇನೈತಿ ಹೋಗ. ಓಕೆ, ಒಂದು 10 ನಿಮಿಷ ಹೋಗಿ. ಓಕೆ, ಲೆಟ್ಸ್ ಗೋ. ಒಂದು 10 ನಿಮಿಷ ವಾಕಿಂಗ್ ಮಾಡಿ ಏನು ಮಾಡೋಣ, ಮಲ್ಕೊಂಬಿಡೋಣ. ಈಗ 11 ಗಂಟೆ ಆಗಕ್ಕೆ ಬಂದೈತಿ, ಮಲ್ಕೊಂಬಿಡೋಣ. ಮತ್ತು 12 ಗಂಟೆಗೆ ಎಬ್ಬಿಸ್ತಾರೆ ಬಸದವರು.
ನೋಡೋಣ, ಎಚ್ಚರ ಹತ್ರ ಹೇಳೋದು, ಇಲ್ಲಾಂದರೆ ಶಿವಾಯ ನಮ ಅಂದ್ಬಿಡೋದು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಆದ್ರೆ ಎಲ್ಲರಿಗೂ ಬಾಯ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ನೋಡ್ರಿ. ಅಕಸ್ಮಾತ್ ಕಂಟಿನ್ಯೂ ಆಯ್ತಂದ್ರೆ ಓಲ್ಡ್ ಮ್ಯಾನ್ ಸುಡೋದನ್ನು ತೋರಿಸ್ತೀನಿ. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್. ಇನ್ನೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಬಾಯ್. ರೆಡಿ, ಓಲ್ಡ್ ಮ್ಯಾನ್ ರೆಡಿ ಮಾಡ್ಕೊಳಕತ್ತಾರ. ಕರೆಕ್ಟ್ 12 ಗಂಟೆ ಆದ ತಕ್ಷಣ ಬೆಂಕಿ ಹಚ್ಚಿ ಓಲ್ಡ್ ಮ್ಯಾನ್ ಮಾಡೋದು. ಅದು ಪದ್ಧತಿ ಏನಪ್ಪ ಅಂದ್ರೆ, ಓಲ್ಡ್ ಮ್ಯಾನ್ ಅಂದರೆ ಹಳೆ ವರ್ಷ ಸುಟ್ಬಿಡೋದು, ಅಂದರೆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಅರ್ಥ ಅಷ್ಟೆ. ಅದಕ್ಕಾಗಿ ಓಲ್ಡ್ ಮ್ಯಾನ್ನ ಸುಡ್ತಾರೆ ಬೆಳಗಾವಿ ಸೈಡ್. ನಮ್ಮ ಕಡೆ ಅಂತ ಈ ಥರ ಮಾಡೋಂಗಿಲ್ಲ, ಇಲ್ಲಿ ಬೆಳಗಾವಿ ಸೈಡ್ ಮಾಡ್ತಾರೆ. ಓಕೆ, 12 ಗಂಟೆಗೆ ಬೆಂಕಿ ಹಚ್ತಾರೆ, ಅವಾಗ ಸಿಗ್ತೀನಿ. ನಮ್ಮ ಮೊಬೈಲ್ ಆಟ ಸರಿ ಇರೋಂಗಿಲ್ಲ ನೋಡು. ಹತ್ತಿರ ಪಟಾಕಿ ಶಾಸ್ 6 ಅದು ಬರತೈತಿ. ಅದು ಬರತೈತಿ. ಬರತೈತ್ರಿ ಅದು. ಈ ಕಡೆ ಎಲ್ಲಿ ಬರತೈತಿ. ಹೊಸ ವರ್ಷದ ಶುಭಾಶಯಗಳು. ಓಕೆ, ಫೈನಲಿ ಹೊಸ ವರ್ಷ ಅಲ್ಲ, ಹೊಸ ವರ್ಷ ಅಲ್ಲ, ಹಳೆ ವರ್ಷನ ಕಳಿಸಿ ಹೊಸ ವರ್ಷಕ್ಕೆ ಕಾಲಿಟ್ಬಿಟ್ಟಿವಿ ನಾವು. ಇವತ್ತು ಹೋದ ವರ್ಷ ನಾವು ಮುಕ್ಕೊಂಡಿಲ್ಲ ನಾವು, ಯಾಕಂದ್ರೆ ಹೋದ ವರ್ಷ ಮುಕ್ಕೊಂಡ್ರೆ ಮತ್ತು ಈ ವರ್ಷ 1 ವರ್ಷ ಬಿಟ್ಟು ಹೇಳೋದಾಗ್ತೈತೆ ಅಂತೇಳಿ ಹೋದ ವರ್ಷ ಮುಕ್ಕೊಳಕ್ಕೆ ಹೋಗಿಲ್ಲ. ಒಮ್ಮೆ ಹೊಸ ವರ್ಷಕ್ಕನ ಮಲ್ಕೊಳತ್ತೇವೆ, ಯಾಕಂದ್ರೆ ಮತ್ತು ಹೇಳೋದಾಗಲಿಲ್ಲ ಅಂದರೆ ಏನು ಮಾಡೋದು. ಹೋದ ವರ್ಷ ಮುಕ್ಕೊಂಡಿದ್ದು ಈ ವರ್ಷ ಹೇಳೋದು, ಅಬ್ಬಾ ಒಂದೊಂದು ವರ್ಷಗಟ್ಟಲೆ ಮಲ್ಕೊಳ್ಳೋದ. ಓ ಶೇಟ್. ಓಕೆ, ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ಎಲ್ಲ. ಬ್ಯಾಡ್ ಮ್ಯಾನ್ ಏನು ಓಲ್ಡ್ ಮ್ಯಾನ್ ಗಿಲ್ಡ್ ಮ್ಯಾನ್ ಎಲ್ಲ ಸುಟ್ಟರು. ಎಲ್ಲ ಹ್ಯಾಪಿ ನ್ಯೂ ಇಯರ್ ಆಯಿತು. ಫಸ್ಟ್ ಕ್ಲಾಸ್ ಇದು ಪಟಾಕಿ ಗಿಟಾಕಿ ಹರ್ಸಿದ್ರು. ಬೆಳಗಾವಿ ತುಂಬ ಸೌಂಡ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಈ ವರ್ಷದ ಕೊನೆಯ ವಿಡಿಯೋ ಇದು. ಓಕೆ, ಈ ವರ್ಷದ ಕೊನೆಯ ವಿಡಿಯೋ ನೋಡಿಬಿಡ್ರಿ ಎಲ್ಲರೂ ದಯವಿಟ್ಟು. ಈ ವರ್ಷ
ಮುಂದಿನ ವರ್ಷ ಏನಾರ ಮಾಡಿರಿ. ಹೋದ ವರ್ಷದ್ದು ಒಂದು ವಿಡಿಯೋರ ನೋಡಿರಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 100 ಜನರ ನೋಡಿ ಪುಣ್ಯ ಕಟ್ಕೋರಿ. ಓಕೆ, ಹೋದ ವರ್ಷದ ವಿಡಿಯೋ ಇದು ನೋಡಿರಿ. ಈ ವರ್ಷನೂ ವಿಡಿಯೋ ಮಾಡ್ತಾ ಇರ್ತೀವಿ. ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು. ಎಲ್ಲರಿಗೂ ಬಾಯ್ ಹೇಳ್ರಿ ಮೇಡಮ್. ಬಾಯ್. ಅಲ್ಲಿ ಮೊಬೈಲ್ ನೋಡ್ಕೊಂತ ಹೇಳ್ಬೇಡ್ರಿ, ಇಲ್ಲೇ ನೋಡ್ರಿ. ಬಾಯ್ ಎಲ್ಲರಿಗೂ ಬಾಯ್. ಮತ್ತು ಮುಂದೆ ನೋಡೋ ಸಿಗೋಣ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್.